ಈ ಕಾರ್ತೀಕ ಮಾಸದಲ್ಲಿ ನಾವು ಆಚರಿಸಬೇಕಾದಂತಹ 10 ಆಚರಣೆಗಳು ಯಾವ್ಯಾವುದು ಅಂತ ಹೇಳಿ ನಾವು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ದೀಪಾರಾಧನೆ. ಕಾರ್ತೀಕ ಮಾಸದ ಮುನ್ನುಡಿಯಾಗಿ ದೀಪಾವಳಿ ಹಬ್ಬವನ್ನ ಆಚರಿಸುವುದರ ಮೂಲಕ ದೀಪಗಳನ್ನ ಬೆಳಗುತ್ತೇವೆ. ಇಲ್ಲಿಂದ ಮುಂದೆ ಅಂದರೆ ಕಾರ್ತೀಕ ಮಾಸದ ಪಾಡ್ಯದ ದಿನದಿಂದ ದೀಪವನ್ನ ಹಚ್ಚಬೇಕು. ಮುಖ್ಯವಾಗಿ ಮಣ್ಣಿನ ಹಣತೆಗಳಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ಮನೆಯ ಹೊರಗಡೆ ಅಥವಾ ಶಿವನ ದೇವಾಲಯದಲ್ಲಿ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಅಥವಾ ಅರಳಿ ಮರದ ಹತ್ತಿರ ಪುಣ್ಯ ನದಿಗಳ ತಟಗಳಲ್ಲಿ ದೀಪಗಳನ್ನ ಹಚ್ಚಬೇಕು. ಕಾರ್ತೀಕ ಮಾಸದಲ್ಲಿ ದೀಪವನ್ನು ಹಚ್ಚಿದಾಗ ಪರಮೇಶ್ವರನು ಮತ್ತು ಮಹಾವಿಷ್ಣುವಿನ ಅನುಗ್ರಹ ನಮಗೆ ಆಗುವುದರೊಂದಿಗೆ ನಮ್ಮ ಪೂರ್ವಿಕರು ಅಂದರೆ ಪಿತೃದೇವತೆಗಳು ಕೂಡ ಸಂತೋಷಗೊಂಡು ನಮ್ಮನ್ನ ಹರಸುತ್ತಾರಂತೆ. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಕಾರ್ತೀಕ ಮಾಸದಲ್ಲಿ ನಾವು ಬೆಳಗುವಂತಹ ದೀಪ ನಮ್ಮ ದಾರಿದ್ರ್ಯವನ್ನೆಲ್ಲ ದೂರವನ್ನ ಮಾಡಿ ಸಮೃದ್ಧಿಯನ್ನ ತಂದು ಕೊಡುತ್ತದಂತೆ. ಇನ್ನುಳಿದ ಆಚರಣೆಗಳ ಬಗ್ಗೆ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದ. ಮತ್ತೆ ಸಿಗ್ತೇನೆ.